ಒಂದು ಕಡೆ ಬೆಲೆ ಏರಿಕೆ ವಿರುದ್ಧದ ಹೋರಾಟ ಮಾಡ್ತಾ ಇರಬೇಕಾದ್ರೇನೆ ಬಿಜೆಪಿಯವರು ಮೈಸೂರಿಂದ ಶುರು ಮಾಡಿದ್ರು. ಈಗ ಬೆಲೆ ಏರಿಕೆ ಶಾಕ್ ಕೇಂದ್ರದ ಕಡೆಯಿಂದ ಅವರಿಗೆ ಬಂದಿದೆ. ಜನಾಕ್ರೋಶ ಯಾತ್ರೆ ಮಧ್ಯೆನೇ LPG ದರ ಹೆಚ್ಚಳ ಆಗಿಬಿಟ್ಟಿದೆ. ರಾಜ್ಯ ಬಿಜೆಪಿ ಹೋರಾಟವನ್ನು ಇದೀಗ ಕೇಂದ್ರದ ಬೆಲೆ ಏರಿಕೆ ಆದೇಶ ಇತ್ತಲ್ಲ ಒಂಥರ ಅಣಗಿಸ್ದಂಗೆ ಆಯಿತು. ಇದೇನಪ್ಪ ರಾಜ್ಯದಲ್ಲಿ ಒಂದು ಕಡೆ ಬಿಜೆಪಿಯವರು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಇದರ ನಡುವೆನೇ ಸಿಲಿಂಡರ್ ಬೆಲೆ ಜಾಸ್ತಿ ಆಯಿತು, ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಅಬಕಾರಿ ಸುಂಕ ಹೆಚ್ಚಳ ಮಾಡಲಾಗಿದೆ ಅಂತ ಬಂದ ತಕ್ಷಣ ಇವರಿಗೆ ಒಂಥರ ಮುಜುಗರ ಆಗಿದೆ. ಈಗ ಅಡುಗೆ ಅನಿಲ ಸಿಲಿಂಡರ್ ದರವನ್ನು 50 ರೂಪಾಯಿ ಹೆಚ್ಚಿಸಿ ಕೇಂದ್ರ ಆದೇಶವನ್ನು ಹೊರಡಿಸುತ್ತೆ. ಬಿಜೆಪಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದರೆ ಯಾವ ವಿಷಯವನ್ನು ರಾಜ್ಯ ಸರ್ಕಾರದ ವಿರುದ್ಧ ಇಟ್ಕೊಂಡು ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತಾ ಇತ್ತು, ಕೇಂದ್ರ ಕೆಲವು ಕ್ಷಣಗಳಲ್ಲಿ ಕೆಲವು ನಿಮಿಷಗಳಲ್ಲಿ ಆ ಕಡೆ ಗ್ಯಾಸ್ ದರವನ್ನು ಜಾಸ್ತಿ ಮಾಡೋ ಮೂಲಕವಾಗಿ ಒಂಥರ ಒದ್ದಾಟಕ್ಕೆ ಸಿಕ್ಕುವಂತಾಯಿತು ರಾಜ್ಯ ಬಿಜೆಪಿ ಅಂತ. ಇಲ್ಲಿ ದೆಹಲಿಯಿಂದ ಆದೇಶ ಬಂತು, ಜನಾಕ್ರೋಶ ಯಾತ್ರೆ ಶುರುವಾದಂಥ ಕೆಲವೇ ನಿಮಿಷಗಳಲ್ಲಿ ಇಂಥ ಒಂದು ಮುಜುಗರ ಆಯಿತು ರಾಜ್ಯ ಬಿಜೆಪಿಗೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಬೀದಿಗಿಳಿದಿದ್ದಂಥ ಬಿಜೆಪಿಗರಿಗೆ ಒಂಥರ ನಿರಾಸೆ ಆಯಿತು. ಇವತ್ತಿನ ಜನಾಕ್ರೋಶ ಯಾತ್ರೆ ಮೈಸೂರಿಂದ ಶುರುವಾಗಿದೆ. ಸುಮಾರು 16 ದಿನಗಳ ಕಾಲ ಯಾತ್ರೆ ಮಾಡ್ತೀವಿ ಅಂತ ಬಿಜೆಪಿ ಹೇಳಿಕೊಂಡಿದೆ. ಕಾಂಗ್ರೆಸ್ ವಿರುದ್ಧವಾಗಿ ದೊಡ್ಡ ಅಸ್ತ್ರವನ್ನು ಮಾಡಬೇಕಿದ್ದೀನ ಅಂತ ಕೂಡ ಬಿಜೆಪಿ ಹೊರಟಿದೆ. ಭಾರತೀಯ ಜನತಾ ಪಾರ್ಟಿಯವರಿಗೆ ಪ್ರಸ್ತುತ ಸಂದರ್ಭದಲ್ಲಿ ಅವರಿಗೇನು ನಾವು ಕಳೆದ 2 ವರ್ಷದಿಂದ ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತಾ ಇದ್ದೀವಿ, ಅದನ್ನು ತಡೆಯೋಕ್ಕಾಗ್ತಾ ಇಲ್ಲ. ನಾವು ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂತ ಅವರು ಊಹೆ ಮಾಡಿದ್ರು, ಅದು ಕೂಡ ಫೇಲ್ ಆಯಿತು. ನಾವು 5 ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಿ ಜನರಿಗೆ, ಜನಸಮುದಾಯದಲ್ಲಿ ಒಂದು ರೀತಿಯ ಸಮಾಧಾನವನ್ನು ತಂದಿದ್ದೇವೆ ಮತ್ತು ನಮ್ಮ ಯೋಜನೆಗಳು, ಕಾರ್ಯಕ್ರಮಗಳು ಅನುಷ್ಠಾನ ಆಗ್ತಾ ಇದೆ. ಏರಿಕೆ ಬಗ್ಗೆ ಅವರಿಗೆ ನೈಜವಾದಂಥ ಒಂದು ಕಳಕಳಿ ಇದ್ದರೆ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು. ಕನಿಷ್ಠ ಅವ್ರದೇ ಪಕ್ಷ ಅಧಿಕಾರದಲ್ಲಿದೆ, ಅಲ್ಲಿ ಹೋಗಿ ಅವರಿಗೆ ಮನದಟ್ಟಾದರೂ ಮಾಡಿಕೊಡ್ಬೇಕು. ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ, ಅಡುಗೆ ಅನಿಲ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ, ಜೀವನಾವಶ್ಯಕ ವಸ್ತುಗಳ ಎಲ್ಲಾ ಬೆಲೆಗಳು ಗಗನಕ್ಕೆ ಏರ್ಬಿಟ್ಟಿದ್ದಾವೆ. ಈ ರಾಜ್ಯದಲ್ಲಿ ಏನು ತಿಳ್ಕೊಂಡಾರ, ಯಡಿಯೂರಪ್ಪನ ಫೋಟೋ, ಅವನ ಮಗನ ಫೋಟೋ ಹಾಕೊಂಡ್ರೆ ಕರ್ನಾಟಕದಲ್ಲಿ ಜನ ಓಟ್ ಹಾಕ್ತಾರೆ. ಅದು ಹೋಯ್ತದ ಕಾಲ. ಇವರು ಮಹಾಭ್ರಷ್ಟರು ಅದಾರೆ, ಲೂಟಿ ಮಾಡ್ಯಾರೆ. ಅಷ್ಟು ರೈತ ನಾಯಕ ಇದ್ದವ ವಿದೇಶನಾಗ ಯಾಕೆ ಆಸ್ತಿ ಮಾಡ್ಯಾನ? ಇನ್ನತನ ನಾನು ಹಾಕಿದ ಸವಾಲು ಉತ್ತರ ಕೊಟ್ಟಿಲ್ಲ. ನೀನು ಲಿಂಗಾಯತ ಅಲ್ಲ ಅಂತ ಹೇಳೀನಿ, ನಾ ಲಿಂಗಾಯತ ಇದೆ ಅನ್ನೋದು ಪ್ರೂಫ್ ಮಾಡ್ದ ಇಲ್ಲ. ಕರೋನಾದಾಗ ಲೂಟಿ ಮಾಡಿ ಅಂತ ಹೇಳಿದೆ, ಅದಕ್ಕೆ ಪ್ರೂಫ್ ಮಾಡ್ದ ಇಲ್ಲ. DK ಶಿವಕುಮಾರು ನನ್ನ ಭಿಕ್ಷೆಯಿಂದ ನೀನು MLA ಆಗಿನಿ ಅಂದೆ, ನಾ ಆಗಿಲ್ಲೋ,